ಸಂಜಯ್ ಸರ್ ಹೇಳಿ, ಅಂದ್ರೆ ಯಾವ ಮಕ್ಕಳಿಗೂ ಈ ತರದ್ದು ಇನ್ಸಿಡೆಂಟ್ ನ ಎಕ್ಸ್ಪೆಕ್ಟ್ ಮಾಡಲ್ಲ. ತನ್ನ ತಾಯಿನ ಜೈಲಲ್ಲಿ ಇರೋದನ್ನ ನೋಡೋದಕ್ಕೆ ಯಾವ ಮಕ್ಕಳು ಬಯಸಲ್ಲ. ಒಬ್ಬ ತಂದೆಯಾಗಿ ಏನ್ ಹೇಳ್ತೀರಿ ಈ ಪ್ರಕರಣಕ್ಕೆ? ಮತ್ತೆ ನಿಮ್ಮ ಮಗಳಿಗೆ ಈ ತರದೊಂದು ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು, ಅವಳು ತುಂಬಾ ಹತ್ಕೊಂಡೇ ಹೋಗ್ತಾಳೆ ನೋಡಕ್ ಹೋದಾಗ, ಅವಳಿಗೊಂಥರ ಮುಜುಗರ ಆಗ್ತಿರುತ್ತೆ, ಮಾಸ್ಕ್ ಹಾಕೊಂಡಿರ್ತಾಳೆ, ಆ ಇನ್ಸಿಡೆಂಟ್ ಹೆಂಗ್ ಫೇಸ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ತುಂಬಾ ಚಿಕ್ಕವಳಿದ್ದಾಳೆ, ಏನ್ ಹೇಳ್ತೀರಿ ತಾವು ತಂದೆಯಾಗಿ? ಮೇಡಮ್, ನಾನು ಹೆಂಗೆ ಏನು ಅಂತ ಹೇಳಲ್ಲ, ಬಟ್ ನನಗೆ ಗೊತ್ತು ನನ್ನ ಮಗಳು ಶಿ ಇಸ್ ವೆರಿ ಸ್ಟ್ರಾಂಗ್, ವೆರಿ ಬೋಲ್ಡ್. ಅವಳು ಬೋಲ್ಡ್ ಆಗಿ ರಿಯಾಕ್ಟ್ ಮಾಡ್ತಾಳೆ. ಸೊ ಅದ್ರ ಬಗ್ಗೆ ನಾನು ನನ್ನ ಮಗಳ ಬಗ್ಗೆ ನಾನು ಅದೇ ವಾಟ್ ಶಿ ಇಸ್ ಥಿಂಕಿಂಗ್, ಹೌ ವಿಲ್ ಶಿ ಫೇಸ್, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಐ ಸ್ಪೋಕ್ ಟು ಹರ್ ಅಂಡ್ ಐ ನೋ ವಾಟ್ ಕೈಂಡ್ ಆಫ್ ಎ ಗರ್ಲ್ ಶಿ ಇಸ್. Okay. She is very bold and I think things will go fine, ma'am. It's just a bad time which is going on between everyone's of life. Okay. ಸರ್, ಈ ಇನ್ಸಿಡೆಂಟ್ ಆದ್ಮೇಲೆ ಮಾತಾಡಿದ್ರ ತಮ್ಮ ಮಗಳ ಬಗ್ಗೆ? ಅಂದ್ರೆ ಧೈರ್ಯವಾಗಿರೋ ಅದ್ರದ್ದೆಲ್ಲ ಸಪೋರ್ಟ್ ಮಾಡಿ ಮಾತಾಡೋ ಕೆಲಸಗಳು ಆಯ್ತಾ ಅಥವಾ ಏನು ಸರ್? ನಂಗೆ ಗೊತ್ತಿಲ್ಲ, ಇನ್ಫಾರ್ಮೇಶನ್ ಇಲ್ಲ ಅದಕ್ಕೆ. ಹೌದು, ನಾನು ಮಾತಾಡಿದ್ದೀನಿ, ಬಟ್ ನಾನ್ ಧೈರ್ಯ ಕೊಡೋದ್ರಿಂದ ಜಾಸ್ತಿ ನನ್ನ ಮಗಳೇ ನನ್ಗೆ ಧೈರ್ಯ ಕೊಡ್ತಾ ಇದ್ಲು. ಓಕೆ. ಯಾವತ್ ಮಾತಾಡಿದ್ರಿ ಸರ್, ಇಫ್ ಯು ಡೋಂಟ್ ಮೈಂಡ್? ಯಾವತ್ತಾಯ್ತು ಅಂದ್ರೆ ಜೈಲಿಗೆ ಪವಿತ್ರ ಅವ್ರು ಜೈಲಿಗೆ ಹೋದ್ಮೇಲೆ ಮಾತಾಡಿದ್ದ ಅಥವಾ ಅವ್ರನ್ನ ಕಸ್ಟಡಿಗೆ ತಗೊಂಡಾಗ ಮಾತಾಡಿದ್ರ ಅಥವಾ ಹೇಗೆ ಏನು? ಕಸ್ಟಡಿ ತಗೊಂಡಾದ್ಮೇಲೆ. ಓಕೆ. ಇಲ್ಲ, ಜೈಲಿಗೆ ಅಂದ್ರೆ ನಾನು ತುಂಬಾ ನಿಮ್ಮ ಇಂಟರ್ವ್ಯೂಸ್ ಗಳೆಲ್ಲ ನೋಡಿದಾಗ ಮಗಳ ಜೊತೆ ಮಾತಾಡಿ ತುಂಬಾ ವರ್ಷಗಳಾಯ್ತು ಅಂತ ಹೇಳ್ತಾ ಇದ್ರಿ, ಮಗಳನ್ನ ಸಂಪರ್ಕ ಮಾಡಕ್ ಸಾಧ್ಯ ಆಗಿರ್ಲಿಲ್ಲ ಅಂತ. ಬಟ್ ಯಾವತ್ತು ಎಷ್ಟೊತ್ತು ಮಾತಾಡಿದ್ರಿ, ಏನೆಲ್ಲ ಹೇಳಿದ್ಲು, ಆ ಬಾಂಡಿಂಗ್ ಹೆಂಗಿತ್ತು? ಮಗಳು ಮಾತಾಡ್ಬೇಕಾದ್ರೆ ಹೆಂಗ್ ಹತ್ಕೊಂಡ್ ಮಾತಾಡಿದ್ಲ ಅಥವಾ ತುಂಬಾ ಬೋಲ್ಡ್ ಆಗಿದ್ಲ ಅಥವಾ ಹೇಗೆ ಏನು ಅಂತ ನೀವೇ ಎಕ್ಸ್ಪ್ಲೈನ್ ಮಾಡೋದು. ನನ್ನ ಮಗಳು ಯಾಕೆ ಹೇಳ್ತಾಳೆ ಮೇಡಮ್, ಶಿ ವಾಸ್ ನಾಟ್ ಟ್ರೈಯಿಂಗ್. ಆಸ್ ಐ ಟೋಲ್ಡ್ ಯು, ಶಿ ಇಸ್ ವೆರಿ ಬೋಲ್ಡ್. ಓಕೆ. ಅಂಡ್ ನಾವು ಅಷ್ಟೊಂದು ಮಮ್ಮಿ ಬಗ್ಗೆ ಅಂದ್ರೆ ಅಷ್ಟೊಂದು ಮಾತಾಡಿಲ್ಲ. ಬಟ್ ನಾರ್ಮಲಿ ಅಂದ್ರೆ she told me, Papa, you don't worry, you be strong and I am also strong, and it's just the wrong timing and it's just the bad phase of mom's life. adu hogu so it will go on, it will move on. That's what she said. Okay. ಸರ್, ಎಷ್ಟು ವರ್ಷ ಆಗಿತ್ತು ಸರ್ ಮಗಳ ಜೊತೆ ಮಾತಾಡಿ? ತುಂಬಾ ದಿನದ ನಂತರ ಮಾತಾಡಿದ್ದೆ, ಎಷ್ಟು ಖುಷಿ ಇದೆ ತಮಗೆ. ಸೊ ಏನ್ ಹೇಳ್ತೀರಿ? ಅಂದ್ರೆ ಮಗಳ ಹತ್ರ ನಾನು ಮಾತಾಡಿ ಅಂದ್ರೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಆಲ್ಮೋಸ್ಟ್ 2.5-3 years. ಅದ್ರ ಮುಂಚೆನೆ ಮಾತಾಡಿದೆ ಅನ್ಸುತ್ತೆ. ಓಕೆ. ಬಟ್ ಆದ್ರೂ ಬಟ್ ಶಿ ವೆನೆವರ್ ಐ ಟಾಕ್ ಟು ಹರ್, ವೆನೆವರ್ ಶಿ ಫೈಂಡ್ಸ್ ಟೈಮ್, ನಾವು ಮಾತಾಡುವಾಗ ಶಿ ನೆವರ್ ಬಿಹೇವ್ಡ್ ಆಸ್ ಇಟ್ ಲೈಕ್ ಐ ಆಮ್ ಟಾಕಿಂಗ್ ಟು ಅನ್ ಅನ್ನೋನ್ ಪರ್ಸನ್. ಓಕೆ. ಅಂಡ್ ಅಫ್ಕೋರ್ಸ್ ಡೆಫಿನೆಟ್ಲಿ ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ, ನನ್ನ ಮಗಳು ಅನ್ಕೊಂಡಿಲ್ಲ. ಓಕೆ. ಬಟ್ ಮಾತಾಡಿದ್ವಿ ಅಂಡ್ ನಾವಿಬ್ಬರದಲ್ಲಿ ನಾನು ನನ್ನ ಮಗಳು ಯಾವಾಗ ನೋಡಿದ್ರೂ ಅವ್ರ ಎಜುಕೇಶನ್ ಬಗ್ಗೆ ಹೆಂಗ್ ಓದ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಷ್ಟೇನೆ. ಬಟ್ ಇದು ಫಸ್ಟ್ ಟೈಮ್ ಅಂದ್ರೆ ಮಮ್ಮಿ ಬಗ್ಗೆ ಮಾತಾಡಿದ್ದು. ಸೊ ಶಿ ಸೆಡ್, Papa, I am also there, you are also there, and everyone is there, and in fact God is there, everyone will take care, so there's nothing wrong. Yeah, everything is fine. ಓಕೆ. ಸಂಜಯ್ ಜಿ, ನಿಮ್ಗೆ ಹರ್ಟ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆನೆ ಕೇಳ್ತಾ ಇದ್ದೀನಿ. ಬಹುಶಃ ನೀವು ಅವ್ರನ್ನ, ಪವಿತ್ರ ಅವ್ರನ್ನ ಮತ್ತೆ ಮಗುನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.